ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್. ಪ್ರಧಾನಿ ಮೋದಿ ಅಮಿತ್ ಶಾ ನಂತರ ಈಗ ಆದಿತ್ಯನಾಥ್ ಸರದಿ. ಪ್ರಧಾನಿ ಮೋದಿ ಅಮಿತ್ ಶಾ ನಂತರ ಈಗ ಆದಿತ್ಯನಾಥ್ ಅವರು ಸಾಥ್ ಕೊಡ್ತಾ ಇದ್ದಾರೆ. ರಾಜ್ಯಕ್ಕೆ ಬಿಜೆಪಿಯ ಘಟಾನುಘಟಿ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ರಾಜ್ಯಕ್ಕೆ ಉತ್ತರ ಪ್ರದೇಶದ ಸಿಎಂ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ತಮ್ಮದೇ ಆದ ರೀತಿಯಲ್ಲಿ ಪ್ರಚಾರದ ಭರಾಟೆಯಲ್ಲಿ ಬಿಜೆಪಿ ತೊಡಗಿಸಿಕೊಳ್ತಾ ಇದೆ. ವರ್ಚಸ್ಸಿರುವ ನಾಯಕರನ್ನ ರಾಜ್ಯಕ್ಕೆ ಕರೆಸಿ ಜನರನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರು ರಾಜ್ಯಕ್ಕೆ ಆಗಮಿಸಿ ತಮ್ಮ ವರ್ಚಸ್ಸನ್ನ ಹಿಮ್ಮಡಿ ಮಾಡಿಕೊಂಡಿದ್ರು. ಈಗ ಯೋಗಿ ಆದಿತ್ಯನಾಥ್ ಅವರು ಏಪ್ರಿಲ್ 24ಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಿದ್ರೆ ಬಿಜೆಪಿ ನಾಯಕರ ಈ ಒಂದು ಅಬ್ಬರದ ಭರಾಟೆಯ ಪ್ರಚಾರ ಎಷ್ಟು ಮಟ್ಟಿಗೆ ಸಾಥ್ ಕೊಡುತ್ತೆ? ರೋಡ್ ಶೋನಲ್ಲಿ ಭಾಗಿಯಾಗಲಿದ್ದಾರೆ. ಏಪ್ರಿಲ್ 24ರಂದು ಚಿತ್ರದುರ್ಗಕ್ಕೆ ಬಿಜೆಪಿ ನಾಯಕರು ಆಗಮಿಸ್ತಾ ಇದ್ದಾರೆ. ಭರ್ಜರಿ ರೋಡ್ ಶೋ ಮುಖಾಂತರವಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುವ ದಿನವೇ ರೋಡ್ ಶೋ ಅನ್ನ ಇಟ್ಕೊಂಡಿರುವಂತದ್ದು. ರೋಡ್ ಶೋನಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಭಾಗಿಯಾಗಿ ಚಿತ್ರದುರ್ಗದ ಅಭ್ಯರ್ಥಿಯಾಗಿರುವಂತಹ ಗೋವಿಂದ ಕಾರಜೋಳ ಪರ ಮತಬೇಟೆಯನ್ನ ನಡೆಸಲಿದ್ದಾರೆ. ವಿಧಾನ ಪರಿಷತ್ನ ಸಚೇತಕ ಎನ್ ರವಿಕುಮಾರ್ ಅವರು ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಚಿತ್ರದುರ್ಗದಲ್ಲಿ ಹೈ ವೋಲ್ಟೇಜ್ ಕಣ ಕ್ರಿಯೇಟ್ ಆಗಿದೆ ಒಂದು ಕಡೆ. ಯಾಕಂದ್ರೆ ಕಾಂಗ್ರೆಸ್ನಿಂದ ಚಂದ್ರಪ್ಪ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಚಂದ್ರಪ್ಪ ಅವರಿಗೆ ಟಕ್ಕರ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಕೂಡ ಪ್ಲಾನ್ ಮಾಡಿಕೊಂಡಿರುವಂತದ್ದು. ಹಿಂದುಳಿದಂತಹ ಕ್ಷೇತ್ರ ಆಗಿರುವಂತಹ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿ ಹಾಗೆ ಪರಿಶಿಷ್ಟ ಪಂಗಡದವರನ್ನ ಸೆಳೆಯೋದಕ್ಕೆ ಪ್ರಯತ್ನವನ್ನ ನಡೆಸಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರವಿಕುಮಾರ್ ಅವರು ಯೋಗಿ ಆದಿತ್ಯನಾಥ್ ಅವರ ಬರುವಿಕೆಯ ಈ ಒಂದು ಕನ್ಫರ್ಮೇಶನ್ ಒಂದು ಬಿಜೆಪಿ ಪಾಳ್ಯದಲ್ಲಿ ಹೈ ವೋಲ್ಟೇಜ್ ಕ್ರಿಯೇಟ್ ಮಾಡಿದೆ, ಮತ್ತಷ್ಟು ಬಲ ತುಂಬುವ ರೀತಿ ಮಾಡಿದೆ. ಚುನಾವಣೆಗೆ ಎಲ್ಲೋ ಒಂದು ಕಡೆ ಆನೆ ಬಲ ಬರುವ ರೀತಿ ಆಗಿದೆ. ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಬಿಜೆಪಿ ಪಾಳ್ಯದಲ್ಲಿ ಮುಂದಿನ ಪ್ರಧಾನಿ ವಿಚಾರವಾಗಿ ಕೂಡ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಕಸ್ಮಾತ್ ಏನಾದರೂ ಮೋದಿ ನಂತರ ಇನ್ಯಾರಿದ್ದಾರೆ ಬಿಜೆಪಿ ಪಾಳ್ಯದಲ್ಲಿ ಪ್ರಧಾನಿ ಮೋದಿ ಅನ್ನುವ ವಿಚಾರವಾಗಿ ಆ ರೇಸ್ನಲ್ಲೂ ಕೂಡ ಅವರ ಹೆಸರಿದೆ. ಅದರ ಜೊತೆಗೆ ಹಿಂದುತ್ವ ಅನ್ನುವ ವಿಚಾರವಾಗಿ ತಮ್ಮ ವರ್ಚಸ್ಸಾಗಿ ಕೆಲವೊಂದಿಷ್ಟು ಯೋಜನೆಗಳ ಮುಖಾಂತರವಾಗಿ ಹೆಸರುವಾಸಿಯಾಗಿದ್ದಾರೆ. ನೋಡೋಣ ಆಗಿದ್ರೆ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಹೋಗ್ತಕ್ಕಂಥ ಅಭಿಯಾನವನ್ನ ನಮ್ಮ ಅಭ್ಯರ್ಥಿ ಶ್ರೀಯುತ ಗೋವಿಂದ ಕಾರಜೋಳ ಅವರು ಉದ್ಘಾಟನೆ ಮಾಡೋರಿದ್ದಾರೆ, ಚಾಲನೆ ಮಾಡೋರಿದ್ದಾರೆ. ಮನೆ ಮನೆಗೆ ಹೋಗ್ತಕ್ಕಂಥ ಒಂದು ಅಭಿಯಾನ. ಅದೇ ತರ ಇಡೀ ಚಿತ್ರದುರ್ಗದ 2167 ಬೂತ್ಗಳಲ್ಲೂ ಕೂಡ ನಾಳೆ ಬೆಳಿಗ್ಗೆ ಮತ್ತು ಸಂಜೆ ಎಲ್ಲ ಬೂತ್ಗಳಲ್ಲಿ ಅಟ್ ಎ ಟೈಮ್ ನಾವು ಮನೆ ಮನೆ ಸಂಪರ್ಕ ಅಭಿಯಾನವನ್ನು ಮಾಡ್ತೇವೆ. ಮೊದಲನೇ ಸುತ್ತಿನ ಸಂಪರ್ಕ ಅಭಿಯಾನವನ್ನು 21ನೇ ತಾರೀಕು ಸಾಯಂಕಾಲ 8 ಗಂಟೆ ಒಳಗಡೆ 95-96% ಮನೆಗಳನ್ನು ತಲುಪ್ತಕ್ಕಂಥ ಒಂದು ದೊಡ್ಡ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ನಿನ್ನೆ ಮತ್ತು ಇವತ್ತು ಗ್ರಾಮ ಪಂಚಾಯತ್ಗಳಲ್ಲಿ ಮೀನ್ಸ್ ಶಕ್ತಿ ಕೇಂದ್ರ ಅಂತ ನಾವು ಕರಿತೇವೆ, ಮತ್ತು ಚಿತ್ರದುರ್ಗ ನಗರದ ಎಲ್ಲ ವಾರ್ಡ್ಗಳಲ್ಲಿ ತಯಾರಿಯನ್ನು ನಾವು ಇವತ್ತು ಮತ್ತು ನಿನ್ನೆ ನಾವು ಮಾಡಿದ್ದೇವೆ. ಇವತ್ತು ಕೂಡ ನಾವು ಮಾಡಿದ್ದೇವೆ. ಮನೆಗೆ ಹೋಗ್ತಕ್ಕಂಥ ಅಭಿಯಾನಗಳಲ್ಲಿ ನಾವು ಅಭಿಯಾನವನ್ನು ಮನೆ ಮನೆಗೆ ಹೋಗ್ತಕ್ಕಂಥ ಅಭಿಯಾನವನ್ನು ಕರೆ ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮೆಲ್ಲ ವಿಶೇಷವಾಗಿ ನಮ್ಮ JDSನ ಎಲ್ಲ ಕಾರ್ಪೊರೇಟರ್ಸ್ ಮತ್ತು ನಮ್ಮ BJP ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಿಂದ ಎಲ್ಲ ಬಗೆಹರಿಸಿಕೊಂಡು ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದರಿಂದ ನಮ್ಮ BJPಗೆ ನಮ್ಮ ಅಭ್ಯರ್ಥಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ. 24ನೇ ತಾರೀಕು ಬಹಿರಂಗ ಪ್ರಚಾರಕ್ಕೆ ಅಂತ್ಯ ದಿನ ಇದೆ, ಅಂತಿಮ ದಿನ. ಒಂದು ಬೃಹತ್ ರೋಡ್ ಶೋ, ಒಂದು ಹಿಸ್ಟಾರಿಕಲ್ ರೋಡ್ ಶೋ ಚಿತ್ರದುರ್ಗ ನಗರದಲ್ಲಿ ಮಾಡಬೇಕು ಅಂತ ಇದ್ದೇವೆ. ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು 24ನೇ ತಾರೀಕು ಬರೋರಿದ್ದಾರೆ. ಅದರಲ್ಲಿ ಒಂದು ಭಾರಿ ದೊಡ್ಡ ರೋಡ್ ಶೋ 8 ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿಯಿಂದ ನಮ್ಮ ಕಾರ್ಯಕರ್ತರು